ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ ನೋಡಿ, ಭಾಳ ಮುಖ್ಯವಾಗಿ ನಾವು ಒಂದು ವಿಚಾರವನ್ನು ನಿಮಗೆ ತಿಳಿಸ್ತಾ ಬಂದಿದ್ದೇವೆ. ಆ ಮುಖ್ಯ ವಿಚಾರದಲ್ಲಿ ನೋಡಿ, ಪ್ರತಿ ಒಂದು ಈಗಿನ ಒಂದು ಜನಗಳನ್ನು ತಗೊಂಡಾಗ ಅಥವಾ ಈಗಿನ ಲೈಫ್ ಸ್ಟೈಲ್ ತಗೊಂಡಾಗ, ವರ್ಕ್ ಲೋಡ್ ತಗೊಂಡಾಗ ಮ್ಯಾಕ್ಸಿಮಮ್ ಕೆಲವೊಬ್ಬರು ತುಂಬ ಚಟಕ್ಕೆ ದಾಸ್ಯರಾಗ್ತಕ್ಕಂಥದ್ದು ಇರುತ್ತೆ. ಈ ಚಟಗಳ ಒಂದು ಬಿಡಿಸೋದು ಇಟ್ಸ್ ವೆರಿ ಟಫ್ ಸಬ್ಜೆಕ್ಟ್. ಅಡಿಕ್ಷನ್ ಈಸ್ ಅ ಮೋರ್ ಡೇಂಜರಸ್ ಒನ್. ಯಾಕೆಂದರೆ ಇಷ್ಟು ಸುಲಭದ ಮಾತಲ್ಲ. ಅಡಿಕ್ಷನ್ ಬಿಡೋದಕ್ಕೆ ನಾವು ನಾನಾ ರೀತಿಯಾದಂಥ ಟ್ರೀಟ್ಮೆಂಟು, ಅದು ಇದು, ಟಿ ವಿಯಲ್ಲಿ ಹಾಡುಗಳು, ಆ ಚಟಕ್ಕೆ ಇದನ್ನು ಕುಡೀರಿ ಕಡಿಮೆ ಆಗುತ್ತೆ. ಇಟ್ಸ್ ನೆವರ್ ವರ್ಕ್. ಅದು ಏನೋ ಅದು ನಮಗೆ ಸರಿಯಾದಂಥ ಮಾಹಿತಿಗಳಿಲ್ಲ. ಬಟ್ ಚಟ ಬಿಡಿಸೋದು ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್. ಆ ಚಟವನ್ನು ಕಂಟ್ರೋಲ್ ಮಾಡ್ಬೋದು, ಆದರೆ ಅದಕ್ಕೋಸ್ಕರ ಮನಸ್ಥಿತಿ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ತಾನು ನನ್ನ ಚಟಗಳನ್ನು ದೂರ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಾಗ 200% ಅವನು ಬಿಡ್ತಾನೆ. ಇದು ಅಷ್ಟೇ ಮುಖ್ಯ. ನೀವು ಏನೇ ಅಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹಾಕ್ತೀರಾ, ಮತ್ತೊಂದು ಹಾಕ್ತೀರಾ, ಅಥವಾ ಇನ್ನೊಂದು ಏನೋ ಮತ್ತೊಂದು ಮಾಡೋಕ್ಕೋದ್ರೂ ಸಹಿತವಾಗಿ ಕಷ್ಟ. ಬಟ್ ಈ ದಿನ ನಾನು ಕೊಡ್ತಕ್ಕಂಥ ಮಾಹಿತಿ ಮ್ಯಾಕ್ಸಿಮಮ್ ರೆಡ್ಯೂಸ್ ಆಗ್ತದೆ. ಆ ಚಟವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಮನೋಭಾವ ಬರ್ತದೆ. ಈ ಸರಳ ತಂತ್ರ ಮಾಡೋದ್ರಿಂದ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ. ಯಾರ್ಯಾರು ತುಂಬ ಚಟಕ್ಕೆ ದಾಸರಾಗಿದ್ದಾರೆ, ಗುರುಗಳೇ ಏನು ಮಾಡೋದು, ನಮ್ಮ ಮನೆಯವರು ತುಂಬ ಡ್ರಿಂಕ್ಸ್ ಮಾಡ್ತಾರೆ, ತುಂಬ ಸಿಗರೇಟ್ ಸೇರ್ತಾರೆ, ತುಂಬ ಹಠ ಮಾಡ್ತಾರೆ, ಯಾವುದಾದ್ರೂ ಒಂದು ಅಡಿಕ್ಷನ್ ತುಂಬ ಜಾಸ್ತಿ ಇದೆ, ಅಥವಾ ಸ್ತ್ರೀ ಒಂದು ವ್ಯಾಮೋಹಗಳು ಜಾಸ್ತಿ ಇದೆ. ಅಡಿಕ್ಷನ್ ಇರ್ತಕ್ಕಂಥವ್ರು ಯಾವುದೇ ಆಗಿರ್ಬೋದು, ಗಂಡು ಅಥವಾ ಹೆಣ್ಣು ಯಾರೇ ಆಗಿರ್ಬೋದು, ಅಡಿಕ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಸನ್ಮಾರ್ಗ ಅಂತ ಕೂಡ ಹೇಳ್ಬೋದು. ನೋಡೋಣ, ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ದಿನದ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ. ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ. ಈ ದಿನ ಶನಿವಾರ, ತೃತೀಯ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಸುಕರ್ಮ ಯೋಗ ಇರ್ತಕ್ಕಂಥದ್ದು, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥ ಸಮಯ. ಚಂದ್ರ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:41 11 ಗಂಟೆ 8 ನಿಮಿಷದವರೆಗೂ. ಯಮಗಂಟಕ ಕಾಲ ಮಧ್ಯಾಹ್ನ 2:03 ಮಧ್ಯಾಹ್ನ 3:31 ಗುಳಿಕ ಕಾಲ ಬೆಳಗ್ಗೆ 6:46 8:13 ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ 7 ಗಂಟೆಯಿಂದ 7:44 ಕೂಡ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ, ಇದು ಸಹಿತವಾಗಿ ಮಧ್ಯಾಹ್ನ 12:13 12:57 ಸ್ನೇಹಿತರೆ, ಚಂದ್ರ ಕನ್ಯಾ ರಾಶಿ, ಕೇತುನೊಟ್ಟಿಗೆ ಕೂತಿದ್ದಾನೆ, ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಕೂತಿದ್ದಾನೆ. ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷರಾಶಿಯ ಫಲ ತಗೊಳ್ಳೋಣ. ಮೇಷರಾಶಿಯವರಿಗೆ ಈ ದಿನ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತದೆ. ಕೋರ್ಟು ಕಚೇರಿ ವಿಚಾರದಲ್ಲಿ ಗೆಲುವು ಸಾಧ್ಯತೆ, ಸಾಲದ ವಿಚಾರದಲ್ಲಿ ತೀರಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬರ್ಬೋದು, ಅಥವಾ ಲೋನ್ ವಿಚಾರದಲ್ಲಿ ಕೂಡ ಒಂದು ಸಾಧ್ಯತೆ, ನಾವು ಲೋನ್ ಆಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ. ಖಂಡಿತ ಈ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಗೆಲುವು ಜಾಸ್ತಿ ತೋರಿಸ್ತದೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ, ವೃಷಭ ರಾಶಿಯವರಿಗೂ ಸಹಿತವಾಗಿ ಮ್ಯಾಕ್ಸಿಮಮ್ ಸರ್ಕಾರಿ ಕೆಲಸಗಳು ಒಂದಷ್ಟು ಪ್ರಯತ್ನದ ಮೇರೆಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ತೋರಿಸ್ತದೆ. ಇವತ್ತು ಸೇಲ್ಸ್ ಮಾರ್ಕೆಟಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವೃಷಭ ರಾಶಿ. ಅಥವಾ ಏನಾದರೂ ಮನೆ ಮಾರಾಟ ಮಾಡಬೇಕು, ಯಾವುದೋ ಒಂದು ಬೈಕ್ ಮಾರಾಟ ಮಾಡಬೇಕು, ಅಥವಾ ಕಾರ್ ನಾನು ಸೇಲ್ಗಿಟ್ಟಿದ್ದೆ ಸೇಲ್ ಆಗಿಲ್ಲ, ಮನೆ ಸೇಲ್ಗಿಟ್ಟಿದ್ದೆ ಸೇಲ್ ಆಗಿಲ್ಲ ಅಂತಕ್ಕಂಥವ್ರಿಗೆ ಈ ದಿನ ಮ್ಯಾಕ್ಸಿಮಮ್ ಒಂದು ಶುಭದ ದಿನ. ಆ ರೀತಿಯಾದಂಥ ಶುಭವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ, ಮಿಥುನ ರಾಶಿಯವ್ರಿಗೆ
ಈ ದಿನ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು, ಅವಕಾಶಗಳನ್ನು ತಪ್ಪಿಸ್ಕೊಳ್ತಕ್ಕಂಥ ಸಾಧ್ಯತೆ ಬರ್ತದೆ. ಸೋಂಬೇರಿತನ ಕಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು. ಪ್ರಯಾಣದಲ್ಲಿ ವಿಳಂಬತೆ, ಹಿರಿಯರೊಟ್ಟಿಗಿನ ಒಂದು ಸ್ವಲ್ಪ ವ್ಯಾಜ್ಯಗಳು ಬಂದರೂ ಬರಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಸಮಾಧಾನದ ವಾತಾವರಣ ತಾವು ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಬಹಳ ಮುಖ್ಯ ಪಾತ್ರವನ್ನು ಈ ದಿನ ವಹಿಸ್ತದೆ. ಗೊಂದಲ ಒಂದು ರೀತಿಯಾಗಿ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥದ್ದು ನೋಡ್ತೀವಿ. ಸಾಧ್ಯವಾದರೆ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಈ ದಿನ ಶುಭ ಆಗ್ತದೆ. ಹಾಗೆ ಕಟಕ ರಾಶಿಯವರೆಗೂ ಈ ದಿನ ಸಹಿತವಾಗಿ ಸ್ವಲ್ಪ ಕುಟುಂಬ ವ್ಯಾಜ್ಯಗಳು ಕಾಣಿಸ್ತಾ ಇದೆ, ಅಥವಾ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಣದ ವಿಚಾರ ಅಥವಾ ಬಿಸ್ನೆಸ್ ವಿಚಾರದಲ್ಲೂ ಎಚ್ಚರಿಕೆ. ಸಾಧ್ಯವಾದರೆ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಶಿವನ ಅಷ್ಟೋತ್ತರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಒಳ್ಳೆಯದು. ಹಾಗೆ ಸಿಂಹರಾಶಿಯ ಫಲಾಫಲ ನೋಡಿ. ಸಿಂಹರಾಶಿಯವರಿಗೆ ಬಿಸ್ನೆಸ್ ಕ್ಷೇತ್ರ ಅಥವಾ ಸಂಗಾತಿ ಒಂದು ಸಂಬಂಧಗಳಲ್ಲಿ ತಾವು ಮಾಡಿರ್ತಕ್ಕಂಥ ತಪ್ಪುಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಚಂದ್ರೊಟ್ಟಿಗೆ ಕೇತು ಮಾತಿನಲ್ಲೇ ವ್ಯಾಜ್ಯಗಳು ಬರಬಹುದು. ಅದನ್ನೇ ಎಲಸ್ಟೈಸ್ ಮಾಡ್ಬೋದು. ತಮ್ಮ ತಂಗಾತಿ ತಪ್ಪು ಮಾಡಿದ್ದಾಳೆ ಅಂತಕ್ಕಂಥದ್ದು ಅದನ್ನು ನೀವು ತೋರಿಸ್ಬೋದು. ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡ್ತದೆ. ಬಿ ಕೇರ್ಫುಲ್. ಸಾಧ್ಯವಾದಷ್ಟು ನೀವು ಆ ಥರದ ಮನೋಭಾವನ ಬೆಳೆಸ್ಕೋಬೇಡಿ. ಮಾತಿಗೆ ಮಾತನ್ನು ಬೆಳೆಸಬೇಡಿ. ದಿಸ್ ಈಸ್ ದ ಪಾಯಿಂಟ್. ಈ ದಿನ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಶಿವನ ಆರಾಧನೆ ಅಥವಾ ಓಂ ಸೋಂ ಸೋಮಾಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ, ಶುಭ ಆಗ್ತದೆ. ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ ಎಚ್ಚರ. ಸ್ವಲ್ಪ ಮಟ್ಟಿಗೆ ತಾವು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಅತಿಯಾದಂಥ ಕೆಟ್ಟ ಆಲೋಚನೆಗಳನ್ನು ಈ ದಿನ ತಪ್ಪಿಸಿ. ಏನೋ ಆಗುತ್ತೆ ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಸಾಧ್ಯವಾದಷ್ಟು ನೀವು ಸಹಿತವಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಖಂಡಿತ ಶುಭ ಆಗುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ. ತುಲಾರಾಶಿಯವರಿಗೆ ನೋಡಿ, ಮ್ಯಾಕ್ಸಿಮಮ್ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ. ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಹಣಕಾಸು ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ. ಈ ದಿನ ಬೆಳಿಗ್ಗೆ ಸಾಯಂಕಾಲ ಕೊಟ್ಬಿಡ್ತೀನಿ ಅಂತ ಇಸ್ಕೊಳ್ತಾರೆ, ಸ್ವಲ್ಪ ಟಫ್ ಆಗ್ತದೆ. ತುಲಾರಾಶಿಯವರಿಗೆ ವ್ಯಾವಹಾರಿಕವಾಗಿ ಜಾಗರೂಕತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸ ಮಾಡಿ, ಖಂಡಿತ ಶುಭ ಆಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ. ವೃಶ್ಚಿಕ ರಾಶಿಯವರೆಗೂ ಈ ದಿನ ಕೂಡ ಸಹಿತವಾಗಿ ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ. ಹೆಚ್ಚಿನದಾಗಿ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ಮಾಡ್ರೇಟಾಗಂತೂ ಖಂಡಿತ ಇದೆ. ಮೇಲಾಗಿ ಇವತ್ತು ಭಾಳ ವಿಶೇಷವಾಗಿ ತಾವು ಒಂದು ತಂದೆಯ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಧನುರಾಶಿಯವರ ಈ ದಿನದ ಫಲಾಫಲ. ಧನುರಾಶಿಯವರೆಗೂ ಸಹಿತವಾಗಿ ಈ ದಿನ ತಮ್ಮ ಪ್ರಯತ್ನದ ಮೇರೆಗೆ ಮ್ಯಾಕ್ಸಿಮಮ್ ಈ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಹೆಚ್ಚಿನ ಮಹತ್ವವನ್ನು ವಹಿಸ್ತಕ್ಕಂಥ ಸಾಧ್ಯತೆ ಬರ್ತದೆ. ಈ ದಿನ ಭಾಳ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಪ್ರಯಾಣಗಳು, ಸಣ್ಣ ಸಣ್ಣ ಪ್ರಯಾಣಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಕಮಿಷನ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಜಾಸ್ತಿಗಳು ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ತಮ್ಮ ಈ ಒಂದು ಮಾತಿನ ಮೂಲಕ ಗೆಲ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಮಕರ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ತಾವು ಕುಟುಂಬದ ಒಂದು ವಿಚಾರದಲ್ಲಿ ಏನೋ ಒಂದು ಸಂಧಾನದ ಅಥವಾ ಪ್ರಯಾಣಗಳು ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಸೋಂಬೇರಿತನ ಕಾಡೋದ್ರಿಂದ ವ್ಯಾವಹಾರಿಕವಾಗಿ ಚೂರು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು, ಅಂದರೆ ಲಾಭ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. ಕುಟುಂಬದಲ್ಲಿರ್ತಕ್ಕಂಥದ್ದು, ಧನಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಕುಟುಂಬದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತೋರಿಸ್ಬೋದು. ಅಷ್ಟಮಾಧಿಪತಿಯಾಗಿರ್ತಕ್ಕಂಥದ್ದು, ಆ ವಿಚಾರದಲ್ಲಿ ಜಾಗರೂಕತೆ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ. ಆ ಥರ ಇದ್ದಾಗ ಸಮಾಧಾನದ ವಾತಾವರಣವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ. ಕುಂಭರಾಶಿಯವರು ನಾನು ಹೇಳಿದ್ದೇನೆ, ಈ ದಿನ ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಕೆಲವೊಂದು ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ. ತಾವು ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಈ ದಿನ ಗೋಚಾರ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಕುಂಭರಾಶಿಯವ್ರಿಗೆ. ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ. ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು, ಥೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ. ಕಳ್ಳತನವಾಗ್ತಕ್ಕಂಥದ್ದು ಅಥವಾ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಖರ್ಚುಗಳನ್ನು ಜಾಸ್ತಿ ಕಾಣ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಡಿಫ್ರೆನ್ಸ್ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಸಾಧ್ಯವಾದರೆ ಚಪಾತಿಯನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ, ಅಥವಾ ಶಿವನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ಅಡಿಕ್ಷನ್ ಅಂತ ನೋಡಿದ್ವಿ, ಚಟಕ್ಕೆ ದಾಸ್ಯರಾಗ್ತಕ್ಕಂಥದ್ದು
ಆ ಚಟವನ್ನು ಬಿಡಿಸ್ತಕ್ಕಂಥದ್ದು ಬಹಳ ಬಹಳ ಕಷ್ಟದ ವಿಚಾರ. ಇದಕ್ಕೆ ಸರಳವಾಗಿರ್ತಕ್ಕಂಥ ತಂತ್ರ ಏನು, ಹಾಗೆ ಏನು ಕೊರಳಲ್ಲಿ ಹಾಕ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತೆ. ಭಾಳ ಮುಖ್ಯವಾಗಿ 7 ಮುಖದ ರುದ್ರಾಕ್ಷಿಯನ್ನು ಕೊರಳಲ್ಲಿ ಹಾಕ್ಕೊಳ್ಳಿ. ದಿಸ್ ಇಸ್ ಮಸ್ಟ್. ನಿಮ್ಮನ್ನು ರೆಡ್ಯೂಸ್ ಮಾಡುತ್ತೆ. ಚಟವನ್ನು ತಡಿತಕ್ಕಂಥ ಕೇಪಬಿಲಿಟಿ 7 ಮುಖದ ರುದ್ರಾಕ್ಷಿಗೆ ತಾಕತ್ತಿದೆ. ಒರಿಜಿನಲ್ ಕ್ವಾಲಿಟಿ ರುದ್ರಾಕ್ಷಿಯನ್ನು 7 ಮುಖದನ್ನು ತುಂಬ ಚಟ ಇದೆ ಅಂತಕ್ಕಂಥವ್ರು ಧಾರಣೆ ಮಾಡಿ. ಹಾಗೆ ಮನೇಲಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು, ಸಿಹಿ ರೊಟ್ಟಿಗಳನ್ನು ಮಾಡಿ ಅವರಿಗೆ ನೀವಾಳಿಸಿ ಕರಿ ನಾಯಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ. ಮಂಗಳವಾರ ಮತ್ತು ಶನಿವಾರ ಈ ಕಾರ್ಯಗಳನ್ನು ಆಗಿಂದಾಗೆ ಮಾಡೋದ್ರಿಂದ ಪ್ರಿವೆನ್ಷನ್ ಆಗ್ತದೆ, ತಡೆ ಆಗ್ತದೆ. ಅವರ ಮಾನಸಿಕವಾಗಿ ಬದಲಾವಣೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಇವೆರಡು ಕಾರ್ಯಗಳನ್ನು ತಾವು ಚಾಚೂ ತಪ್ಪದೆ ಮಾಡಿದ್ರೆ ಖಂಡಿತವಾಗಿ ಅವರಲ್ಲಿ ಒಂದು ಬದಲಾವಣೆ ಖಂಡಿತ ಬರ್ತದೆ. ಇದು ನಿಮಗೆ ನಾನು ಕೊಡ್ತಕ್ಕಂಥ ಒಂದು ಸರಳ ವಿಧಾನಗಳಲ್ಲಿ ಒಂದು ಅಂತ ಹೇಳ್ತಾ, ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೇನೆ. ಅಡಿಕ್ಷನ್ ಯಾರು ಇದ್ದರೋ ಈ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.